ಓಕೆ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್ ಶೆಟ್ಟಿ ಜಿಪ್ಸಲ್. ಓಕೆ ಸ್ನೇಹಿತರೆ, ಇವತ್ತು ನಾವೊಂದು ಇನ್ನೊಂದು ಜಿಪ್ಸಿನ ನಮ್ಮ ವರ್ಕ್ಶಾಪಲ್ಲಿ ನಮ್ಮ ಟೀಮ್ ಕೋಆಪರೇಟಿಂದ ನಾವು ಮಾಡಿದ್ದೀವಿ. ಅದಕ್ಕೆ ನೇಮ್ ಬಂದ್ಬಿಟ್ಟು ಕೋಬ್ರಾ ಅಂತ ಇಟ್ಟಿದ್ದೀವಿ. ಸ್ನೇಹಿತರೆ, ಇದೊಂದು ಸಿಂಪಲ್ ಆಗಿದೆ ಬಟ್ ಮಾಡಿಫಿಕೇಷನ್ ಆಗಿದೆ. ಇದರಲ್ಲಿ ಏನು ಮಾಡಿಫಿಕೇಷನ್ ಆಗಿದೆ ಅಂತ ಹೇಳಿದರೆ ನಾನು ನಿಮ್ಗೆ ಹೇಳ್ತೀನಿ, ಹಾಗೆಯೇ ದೇವರು ತೋರಿಸ್ತಾರೆ. ಸ್ನೇಹಿತರೆ, ಇದಕ್ಕೆ ನಿಮಗೆ ಒಂದು ಒಳ್ಳೆ ಕ್ವಾಲಿಟಿದೊಂದು ಪೇಂಟಿಂಗ್ ಮಾಡಿದ್ದೀವಿ. ಹಾಗೆಯೇ ನಿಮಗೆ ಫ್ರಂಟ್ ಬಂಪರ್ ನೀವು ನೋಡಿರ್ಬೋದು, ಒಂದು 2-3 ಟೈಪ್ಸ್ ಜಿಪ್ಸಿಲಿ ನಾವು ಬಂಪರ್ನ ಮಾಡಿಸಿದ್ದೀವಿ. ಇದರಲ್ಲಿ ನಮ್ಮ ಕಸ್ಟಮರು ಸರ್ ಮುಂದ್ಗಡೆ ನನಗೆ ಫುಲ್ ಗಾರ್ಡೆಡ್ ಬಂಪರ್ ಬೇಕು ಅಂತ ಹೇಳಿದ್ದಾರೆ. ಹಾಗೆಯೇ ಇದಕ್ಕೆ ನಾವು LED ಹೆಡ್ಲೈಟ್ ಕೂಡ ಹಾಕಿದ್ದೀವಿ. ಇದು ಅಷ್ಟು ಪವರ್ಫುಲ್ ಆಗಿದೆ ಅಂದರೆ ಅದು ತುಂಬ ಚೆನ್ನಾಗಿದೆ. ಅದನ್ನು ಬೇಕಾದ್ರೆ ನಿಮಗೆ ಆನ್ ಮಾಡಿ ತೋರಿಸ್ತೀನಿ, ನೀವು ನೋಡ್ಬೋದು. ಓಕೆನಾ? ಹಾಗೆಯೇ ಲಿಂಬ್ರೈಸರ್ ರೋಪ್ ಹಾಕಿದ್ದೀವಿ. ಫ್ರಂಟ್ ಬಂಪರು, ಬ್ಯಾಕ್ ಬಂಪರ್ ಏನು ನಾವು ಟೈರ್ ಕ್ಯಾರಿಯರ್ ಅಂತೀವಿ, ಆ ಟೈರ್ ಕ್ಯಾರಿಯರ್ ಕೂಡ ಹಾಕಿದ್ದೀವಿ. ಮತ್ತು ನಿಮಗೆ ಹತ್ತಲಿಕ್ಕೆ ಈಸಿ ಆಗಲಿ ಅಂತ ನಿಮಗೆ ನಾನು ಲೆಫ್ಟ್ ರೈಟು ಫುಟ್ರೆಸ್ಟ್ ಕೊಟ್ಟಿದ್ದೀವಿ. ಹಾಗೆಯೇ ಇದಕ್ಕೆ ಪವರ್ ಸ್ಟೇರಿಂಗ್ ಕೊಟ್ಟಿದ್ದೀವಿ. ನಿಮ್ಮದು ನಾರ್ಮಲಾಗಿ ನಮ್ಮ ಟಾರ್ಪಲ್ ನೋಡ್ಬೋದು, ಸೆಮಿ ಟಾಪು ಟಾರ್ಪಲ್ ಕೂಡ ಮಾಡಿಸಿದ್ವಿ. ಹಾಗೆಯೇ ಟೈರ್ ಕ್ಯಾರಿಯರ್ ಕೂಡ ಮಾಡಿಸಿದ್ವಿ. ಫುಲ್ಲಾಗಿ ಮಾಡಿಫಿಕೇಷನ್ ಆಗಿದೆ. ಹಾಗೆಯೇ ಸ್ನೇಹಿತರೆ, ನೀವು ನೋಡ್ಬೋದು ಟೈರ್ ಸಿಸ್ಟಮ್ ಏನಿದೆ ಇದರಲ್ಲಿ. ಟೈರು ನಾವು 235 ಹಾಕಿಲ್ಲ, ಜಸ್ಟ್ 215 ಹಾಕಿದ್ದೀವಿ. ಯಾಕೆಂದರೆ ಸರ್ಗೆ ಅದು ನನಗೆ ಕಂಫರ್ಟ್ ಅದೇ ಸಾಕು ಅಂತ ಹೇಳಿದ್ರೆ. ಇದಕ್ಕೆ ನಾವು ಮ್ಯಾಗ್ವಿಲ್, ಸ್ನೇಹಿತರು ನಮಗೆ ಮ್ಯಾಗ್ವಿಲ್ ಬೇಕು ಅಂತ ಹೇಳಿದ್ರು ನಾವು ಮ್ಯಾಗ್ವಿಲ್ನ ಹಾಕ್ಸ್ಕೊಟ್ಟಿದ್ವಿ. ಹಾಗೆಯೇ ಇದಕ್ಕೆ ನೀವು ನೋಡ್ಬೋದು ಫುಟ್ರೆಸ್ಟ್ ಹಾಕಿದ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಏನು ಡೋರ್ ವೈಸರ್, ಹಾಗೆಯೇ ಸ್ನೋರ್ಕಿಲ್. ಓಕೆನಾ? ಮತ್ತು ಇದಕ್ಕೆ ಮ್ಯಾಕ್ಸಿಮಮ್ ಮಾಡಿಫಿಕೇಷನ್ ಆಗಿದೆ. ಮತ್ತು ಇದಕ್ಕೆ ನೀವು ಒಳಗಡೆ ಇಂಟೀರಿಯರ್ ನೋಡಬೇಕಾದ್ರೆ ಕ್ರೇಟಾ ಸೀಟ್ ಕೂಡ ಹಾಕಿದ್ದೀವಿ ನಾವು. ಮತ್ತು ಕೀ ಸೆಟ್ ಚೇಂಜ್ ಮಾಡಿದ್ದೀವಿ. ಕ್ಲಚ್ ಪ್ಯಾಡ್ ಆಗಿರ್ಬೋದು, ಡ್ಯಾಶ್ ಬೋರ್ಡ್ ಆಗಿರ್ಬೋದು, ಮೀಟ್ರ್ ಆಗಿರ್ಬೋದು, ಕಾಮನ್ ಆಗಿ ಮ್ಯಾಕ್ಸಿಮಮ್ ಐಟಮು ಚೇಂಜ್ ಮಾಡಿದ್ದೀವಿ. ನಿಮ್ಮ ಹತ್ರ ಯಾವ್ದಾದ್ರು ಜಿಪ್ಸ್ ಇದ್ದರೆ ತಂದುಕೊಡಿ. ಹಾಗೆಯೇ ಇನ್ನೊಂದು ವಿಷಯ, ನಮ್ಮ ಕಸ್ಟಮರ್ ಆಗ ಕೇಳ್ತಿರ್ತಾರೆ ನಮ್ಮ ಸ್ನೇಹಿತರು, ಸರ್ ಟೈರ್ ಕ್ಯಾರಿಯರ್ ತೋರಿಸಿ ಅಂತ ಹೇಳ್ತಾರೆ. ನೋಡಿ ಸ್ನೇಹಿತರೆ, ಟೈರ್ ಕ್ಯಾರಿಯರ್ ಈ ಥರ ಬರುತ್ತೆ. ಓಕೆನಾ? ಟೈರ್ ಕ್ಯಾರಿಯರ್ ನಮ್ಮದು ಸಪ್ರೇಟ್ ಬರುತ್ತೆ. ಇದು ನಿಮಗೆ ಡೋರ್ ಟು ಸಪ್ರೇಟ್ ಇರುತ್ತೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಡೋರ್ ಬೆಂಡ್ ಆಗಲಿ ಅಥವಾ ಶೇಕ್ ಆಗೋದಾಗಲಿ ಆಗಲ್ಲ. ಓಕೆನಾ? ಥ್ಯಾಂಕ್ ಯು, ನಮಸ್ಕಾರ, ಜೈ ಹಿಂದ್. ಹಾಗೆಯೇ ನಾವು ಆಗಾಗ ವೀಡಿಯೋಸ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಮ್ಮ ವೀಡಿಯೋಸು ನಿಮ್ಮನ್ನು ತಲುಪಲು ನಮ್ಮನ್ನು ದಯವಿಟ್ಟು ಫಾಲೋ ಮಾಡಿ. ಹಾಗೆಯೇ ನಿಮಗೆ ಇಷ್ಟ ಆದರೆ ಬೇರೆ ಸ್ನೇಹಿತರಿಗೆ ಇದನ್ನು ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು, ನಮಸ್ಕಾರ, ಜೈ ಹಿಂದ್.